ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಬೋಟ್ ನೆಕ್ ಬ್ಲೌಸ್ ಮೆಜರ್ಮೆಂಟ್ ವಿತ್ ಕಟ್ಟಿಂಗ್ ನೋಡೋಣ ಬನ್ನಿ. ಆಲ್ರೆಡಿ ನಾನು ಮಾರ್ಕ್ ಮಾಡಿಟ್ಟಿದ್ದೀನಿ. ಈಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದ್ಸರಿ ನೋಡಿ ಯೂಸ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಯಾರಾದರೂ ಹೊಸ್ದಾಗಿ ಕಲಿತಿರೋರು ಒಂದ್ಸಾರಿ ಟ್ರೈ ಮಾಡಿ. ಲೆಂತ್ ಬಂದು 14 ಇದೆ, ಪ್ಲಸ್ ಈ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚು ಸೇರಿ 15 ಇಂಚ್ ತೊಗೋಬೇಕು. 15 ಇಂಚ್ ತೊಗೋಬೇಕು. ಮತ್ತು ಬ್ಯಾಕ್ ಶೋಲ್ಡರ್ ಬಂದು 3 ಇಂಚಸ್, ಮತ್ತು ಬ್ಯಾಕ್ ಓಪನ್ನು ವಿತ್ ಶೋಲ್ಡರ್ಗೆ ಟೋಟಲ್ 7 ಇಂಚಸ್ ತೊಗೋಬೇಕು. ಇಲ್ಲಿಂದ ಇಲ್ಲಿಗೆ 7 ಇಂಚಸ್ಸು, ಅದರಲ್ಲಿ 3 ಇಂಚಸ್ಸು ಶೋಲ್ಡರು ವಿತ್ ಓಪನ್ 4 ಇಂಚಸ್. ನೆಕ್ಸ್ಟ್ ಓಪನ್ನಾಗಿ ನಾನು 2 ಥರ ಮಾಡಿದ್ದೀನಿ. ಇಲ್ಲಿ ನಾನು ಹುಕ್ ಹಾಕೋ ಥರ ಮಾಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 3.5 ಇಂಚಸ್ ತೊಗೋಬೇಕು, ಮತ್ತು ಇಲ್ಲಿಂದ ಇಲ್ಲಿಗೆ 6.5 ಇಂಚಸ್ ತೊಗೋಬೇಕು. ನಾನು ಅದರಲ್ಲಿ ಈ ಶೇಪ್ ನಾನು ಓಪನ್ ಮಾಡಿದ್ದೀನಿ. ಮತ್ತು ಇಲ್ಲಿಗೆ ಒಬ್ಬೊಬ್ಬರು ಒಂದೊಂದು ಮೆಜರ್ ಹಾಕ್ಕೊಂಡಿರ್ತಾರೆ. ಒಬ್ಬೊಬ್ರಿಗೆ 5 ಇಂಚಸ್ ಇರುತ್ತೆ, ನಾನಿಲ್ಲಿ 4.5 ಇಂಚಸ್ ಹಾಕಿದ್ದೀನಿ. ಮತ್ತು ಇಲ್ಲಿ ಫ್ರಿಲ್ ಹಿಡಿಯೋದಕ್ಕೋಸ್ಕರ 4 ಇಂಚಸ್ ಮಾರ್ಕ್ ಮಾಡಿದ್ದೀನಿ. ಮತ್ತು ಸೊಂಟದ ಸುತ್ತಳತೆ ಬಂದು ಬರೀ ಬ್ಯಾಕ್ ಪೋರ್ಷನ್ ಮಾತ್ರ 10 ಇದೆ. 10ಅಲ್ಲಿ 1 ಇಂಚಸ್ ಫ್ರಿಲ್ಲಿಗೆ ಹೋಗುತ್ತೆ. ರೆಡಿ 9 ಇದೆ, 1 ಇಂಚಸ್ ಫ್ರಿಲ್ಲಿಗೆ ಇಲ್ಲಿ ಬಿಟ್ಟಿದ್ದೀನಿ, ಮತ್ತು ಎಕ್ಸ್ಟ್ರಾ 2 ಇಂಚಸ್ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು ಸೈಡ್ ಬಂದು 9.5 ಇಂಚಸ್ ವಿತ್ ಎಕ್ಸ್ಟ್ರಾ ಕ್ಲಾತ್ ಸೇರಿ. ನೆಕ್ಸ್ಟ್ ಆರ್ಮೋಲು 5 ಪ್ಲಸ್ 1 ಅಂದರೆ 6 ಇಂಚಸ್ ಆರ್ಮೋಲ್ ಇದೆ. ಮತ್ತು ಈಗ ಕಟ್ ಮಾಡೋಣ ಬನ್ನಿ. ಇಷ್ಟು ಮೆಜರ್ಮೆಂಟು ಬ್ಯಾಕ್ ಬೋಟ್ ನೆಕ್ಗೆ ಮಾತ್ರ. ಕಟ್ ವರ್ಕ್ ಶೇಪು. ಮೊದಲು ಲೈನಿಂಗ್ ಆದರೂ ಕಟ್ ಮಾಡ್ಕೋಬೋದು, ಇಲ್ಲ ಮೇನ್ ಪೀಸ್ ಆದರೂ ಕಟ್ ಮಾಡಿಕೊಂಡು ಲೈನಿಂಗ್ ಅಟ್ಯಾಚ್ ಮಾಡ್ಬೋದು. ಎಕ್ಸ್ಟ್ರಾ ಕ್ಲಾತ್ ಇಷ್ಟೇ ಫ್ರೆಂಡ್ಸ್. ಈಗ ಓಪನ್ ಮಾಡಿಬಿಟ್ಟು ನೋಡೋಣ. ಈ ಥರ ಬರುತ್ತೆ. ಇಲ್ಲಿ ಹುಕ್ ಬಂದಿರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.